CWMA ಆದೇಶ ಪಾಲನೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ತುರ್ತು ಸಭೆ ನಡೆಯಿತು. ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಸುಪ್ರೀಂ ಕೋರ್ಟ್ ಈ ಆದೇಶದ ಬಗ್ಗೆ ಚರ್ಚೆ ನಡೆಯಿತು. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯಕ್ಕೆ ಹಿನ್ನಡೆಯ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು. ಎರಡು ಪ್ರಾಧಿಕಾರದ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಮನವರಿಕೆ ಮಾಡಿಕೊಡಲಿ ಪ್ರಾಧಿಕಾರ ಮತ್ತು ಸರ್ಕಾರ ವಿಫಲವಾಗಿದೆ ಅಂತ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಸಭೆಯಲ್ಲಿ ರೈತ ನಾಯಕಿ ಸುನಂದ ಜಯರಾಮ್, ಮಾಜಿ ಶಾಸಕ GV ಶಿವಕುಮಾರ್, ಕನ್ನಡ ಸೇನೆ ಮಂಜುನಾಥ್, MB ನಾಗಣ್ಣಗೌಡ ಸೇರಿದಂತೆ ಪ್ರಗತಿಪರ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು. ನೀವು ತಕ್ಷಣ ಒಂದು ನಾವು ಬಂದೇ ಮಾಡ್ಕೊಳ್ಳೋದು ಸರ್ಕಾರ ಇದ್ರ ಬಗ್ಗೆ ನಿರ್ಣಯ ಕೈಗೊಳ್ತದೆ. ಇವಾಗ ನಾನು ಹಾಕಿಕೊಂಡು ಅದನ್ನ ನಂಬಿದ್ದೀನಿ. ನಾವೆಲ್ಲದಕ್ಕೂ ಅದಕ್ಕೆ ನೀರು ಅವ್ರು ಕೊಟ್ಟು ನಮ್ಮ ಬೆಳೆ ಹಾಳಾಯ್ತು ಕೊಟ್ಟಿದ್ದೀನಿ. ಅದಕ್ಕೆ ಸರ್ಕಾರ ಕೂಡ ಮತ್ತೆ ಪ್ರವೇಶ ಮಾಡಲೇಬೇಕು. ಇವಾಗ ಬರೀ ಬಾಯಿ ಮಾತನ್ನು ಇರ್ತದೆ. ಈ ನಿಟ್ಟಿನಲ್ಲಿ ಸೋಮವಾರ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ವ್ಯತಿರಿಕ್ತ ತೀರ್ಪು ಬಂದರೆ ರಾಜ್ಯ ಸರ್ಕಾರ ಹೊಣೆ ಅಂತ ಹೇಳಲಾಯಿತು. ಅಂದೇ ಮಂಡ್ಯದಲ್ಲಿ ಬೃಹತ್ ಹೋರಾಟಕ್ಕೆ ರೈತ ಹಿತರಕ್ಷಣಾ ಸಮಿತಿ ಕಾರ್ಯಕ್ರಮ ನಡೆಯಿತು. ಸಭೆ ಬಳಿಕ ಬೃಹತ್ ಹೋರಾಟದ ನಿರ್ಣಯವನ್ನು ಹೋರಾಟಗಾರರು ಕೈಗೊಂಡಿರುವುದು. ಈ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವ ವಿಷಯವಾಗಿ ತುರ್ತು ಸಭೆಯನ್ನು ಇವತ್ತು ಕರೀತೇನೆ. ನಮ್ಮ ಸಭೆಯ ನಿರ್ಣಯ ಸರಿಯಾದದ್ದಾಗುತ್ತೆ ಅಂತ. ಮುಂದಿನ ಸೋಮವಾರ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ಈ ವಿಷಯ ಬರೋದಿರೋದ್ರಿಂದ ನಾವು ಪೂರ್ವಭಾವಿಯಾಗಿ ಸಮಿತಿ ಏನೇನು ಸಿದ್ಧತೆ ಮಾಡ್ಕೋಬೇಕು. ಅವತ್ತು ಕೂಡ ಏನು ಕರ್ನಾಟಕದ ಪರ ಹೇಳಿಕೆ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಏನಿಲ್ಲ. ಇತಿಹಾಸನೂ ನೋಡಿ, ಪ್ರಸ್ತುತನೂ ನೋಡಿ. ಹಾಗಿರುವಾಗ ಮುಂದಿನ ಸೋಮವಾರಕ್ಕೆ ಸಮಿತಿ ವತಿಯಿಂದ ಬೆಳಿಗ್ಗೆನೇ ಎಲ್ಲರೂ ಕೂಡ ಸಂಘಟನಾತ್ಮಕವಾಗಿ ನಾವು ಸೇರಬೇಕು, ಪ್ರತಿಕ್ರಿಯೆ ಕೊಡಬೇಕು. ಅಷ್ಟರೊಳಗೆ ಸರ್ಕಾರಕ್ಕೂ ಕೂಡ ನಾವು ಭೇಟಿ ಮಾಡೋದಕ್ಕೆ ಅವ್ರು ಕರಿಬೇಕು, ಸೇರಿಸ್ಕೋಬೇಕು. ಕರಿಯಲ್ಲ, ಸೇರಿಸ್ಕೊಳ್ಳಲ್ಲ. ನಮ್ದು ಹೋರಾಟಕ್ಕೆ ನಮ್ಮ ಬದುಕಿ. ಸಭೆ ಬಳಿಕ ರೈತ ನಾಯಕಿ ಸುನಂದ ಜಯರಾಮ್ ಮಾತನಾಡಿದರು. ಪ್ರಾಧಿಕಾರದ ಆದೇಶ, ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ವಿರೋಧ ಇದೆ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಸರ್ಕಾರ ಖಂಡಿಸಬೇಕಿತ್ತು. ನ್ಯಾಯಾಲಯ ನೀಡಿರುವ ಆದೇಶವನ್ನು ನಾವು ವಿರೋಧ ಮಾಡ್ತೇವೆ ಅಂತ ಹೇಳಿದರು. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಇದೆ. ರಾಜ್ಯದ ಸಂಸದರು ಚರ್ಚೆ ಮಾಡಬೇಕು, ಸಂಸತ್ತಿನಿಂದ ಧ್ವನಿ ಎತ್ತಿ ಚರ್ಚೆ ಮಾಡಬೇಕು. ಸರ್ಕಾರ ರೈತರ ಹಿತಕ್ಕೆ ಮೊದಲ ಆದ್ಯತೆ ನೀಡಬೇಕು ಅಂತ ಅವರು ಹೇಳಿದರು. ಜಲಸಂಪನ್ಮೂಲ ಸಚಿವರು ನಮ್ಮ ಜಿಲ್ಲೆಯವರು ಸದನದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜನರಿಗೆ ನ್ಯಾಯ ಕೊಡಿಸಬೇಕು. ಕೋರ್ಟ್ನಲ್ಲಿ ಮತ್ತೆ ತೀರ್ಪು ತಮಿಳುನಾಡು ಪರ ಬಂದರೆ ಅದು ನೇರ ಹೊಣೆ ಸರ್ಕಾರದ್ದು ಅಂತ ಹೇಳಿದರು. ತಮಿಳುನಾಡಿಗೆ ಹೋಗ್ತಿರುವ ನೀರು ಸತ್ಯಕ್ಕೆ ಬಹಳ ಹತ್ತಿರ ಇದೆ. ನ್ಯಾಯಾಲಯದ ಮುಂದೆ ಸಮರ್ಥನೆ ತೋರಿಸಿ ನ್ಯಾಯ ಗೆಲ್ಲಲಿ ಅಂತ ಸುನಂದ ಜಯರಾಮ್ ಹೇಳಿದರು. ರಕ್ಷಣಾ ಸಮಿತಿ ಹಾಗೂ ಜಿಲ್ಲೆಯ ಪ್ರಗತಿಪರ ಹೋರಾಟ ಸಂಘಟನೆಗಳ ಪರವಾಗಿ ಈ ಕಾವೇರಿ ನದಿ ನೀರಿನ ವಿಷಯವಾಗಿ ವಿಶೇಷವಾಗಿ ನೀವು ನಮ್ಮ ಹೋರಾಟಕ್ಕೆ ಮತ್ತು ನಮ್ಮ ಸಭೆ ಸಮಾರಂಭಗಳಿಗೆ ತುಂಬ ಒತ್ತು ಕೊಡ್ತಾ ಇದ್ದೀರಾ. ನಿಜವಾಗಿ ನಿಮ್ಮ ಜವಾಬ್ದಾರಿಯನ್ನು ಇಷ್ಟರ ಮಟ್ಟಿಗೆ ನೀವು ನಡೆಸ್ತಾ ಇರೋದು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು. ಎರಡನೇದು, ಈ ದಿನ ನಮ್ಮ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ತುರ್ತು ಸಭೆಯನ್ನು ನಾವು ಕರೆದಿದ್ದೀವಿ. ಸುಪ್ರೀಂ ಕೋರ್ಟಿನ ಆದೇಶನ ಕುರಿತು ಈ ಸಭೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಸಮಿತಿಯ ಮೂಲ ಸಂಘಟಕರು, ಹೋರಾಟಗಾರರು ಆಗಿದ್ದಂಥ H. ಶ್ರೀನಿವಾಸ್ ಅವರು ನಿಧನ ಆಗಿದ್ದಕ್ಕೆ ಸಂತಾಪ ಸೂಚಿಸಿ ನಂತರ ನಾವು ಸಭೆಯನ್ನು ಪ್ರಾರಂಭ ಮಾಡಿದ್ವಿ. ಸಭೆಯಲ್ಲಿ ವಿಸ್ತೃತವಾಗಿ ಬಹಳಷ್ಟು ಗಂಭೀರವಾಗಿ ಈ ಪ್ರಾಧಿಕಾರಗಳ ಆದೇಶಗಳನ್ನು ನಾವು ವಿರೋಧ ಮಾಡಿದ್ದು, ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ಏನು ಮತ್ತೆ ನಿನ್ನೆ ಮಾಡಿತು ಆ ನಿಲುವನ್ನು ನಾವು ಖಂಡಿಸಿ ಈಗಾಗಲೇ ವಿರೋಧವನ್ನು ಕೂಡ ವ್ಯಕ್ತಪಡಿಸಿ ಅದರ ವಿಷಯವಾಗಿ ಚರ್ಚೆ ಮಾಡಿದ್ದೀವಿ. ಕರ್ನಾಟಕ ಸರ್ಕಾರ ಈ ವಿಷಯ ಕುರಿತು ಪ್ರಾಧಿಕಾರದ ಆದೇಶಗಳನ್ನೇ, ಅದು ಜೊತೆಗೆ ಸುಪ್ರೀಂ ಕೋರ್ಟಿನ ಆದೇಶವನ್ನೇ ಸರ್ಕಾರ ಖಂಡಿಸಬೇಕಾಗಿತ್ತು. ಸರ್ಕಾರದ್ದು ಕೂಡ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಚರ್ಚೆ ಮಾಡಿ ಒಂದು 5-6 ನಿರ್ಣಯಗಳನ್ನು ಇವತ್ತು ಸಭೆಯಲ್ಲಿ ತಗೊಂಡಿದ್ದೀವಿ. ಈ ಸಭೆಗೆ ಮುಖ್ಯವಾಗಿ ನಮ್ಮ ಸಮಿತಿಯ ಅಧ್ಯಕ್ಷರು GV ಶಿವಕುಮಾರಣ್ಣವರು, ಮಾಜಿ ಶಾಸಕರು, ಹಿರಿಯರು, ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಹಾಗೆ ಹಿರಿಯ ಉಪಾಧ್ಯಕ್ಷರುಗಳು ಬೋರೇನವರು ಮತ್ತು ಬೋರೇಗೌಡರು, ಮಲ್ಲಕ್ಕನಕಟ್ಟೆಯಲ್ಲಿ ಅವರು ಕೂಡ ಇದ್ದಾರೆ. ಹಾಗೆ ಸಂಘಟನಾ ಕಾರ್ಯದರ್ಶಿಗಳೆಲ್ಲ ಇದ್ದಾರೆ, ಖಜಾಂಚಿಗಳಿದ್ದಾರೆ, ರೈತಪರ ಹೋರಾಟ ಬಂಧುಗಳು ಕೂಡ ಎಲ್ಲ ಬಂದಿದ್ದಾರೆ. ರೈತ ಸಂಘಟನೆ, ಕನ್ನಡ ಪರ ಸಂಘಟನೆಯವರು ಮತ್ತು ಎಲ್ಲ ನಮ್ಮ ಕನ್ನಡ ಸೇನೆ, ಕರುನಾಡ ಸೇನೆ, ಕಬ್ಬು ಬೆಳೆಗಾರರ ಸಂಘಟನೆ, ಹಲವಾರು ಸಂಘಟನೆಯವರು ಇವತ್ತು ನಮ್ಮ ಪಕ್ಕದ ಜಿಲ್ಲೆಯ ಸಂಘಟಕರು ಕೂಡ ಇಲ್ಲಿ ಬಂದು ಸೇರಿದ್ದಾರೆ. ಈ ಒಂದು ಸಮಿತಿಯಲ್ಲಿ ಚರ್ಚೆ ಮಾಡಿ ನಾವು ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಆದೇಶವನ್ನು ಮೊದಲನೇದಾಗಿ ತೀವ್ರವಾಗಿ ನಾವು ಖಂಡಿಸ್ತೀವಿ ಮತ್ತು ಅದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಸರ್ವಾನುಮತದಿಂದ ವಿರೋಧ ಮಾಡ್ತಾಯಿದ್ದೀವಿ ಈ ಸಭೆ. ಎರಡನೇದು, ಮುಂದಿನ ಸೋಮವಾರ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಈ ಸಭೆ ಇರುವ ಕಾರಣ ರಾಜ್ಯದ ಸಂಸದರುಗಳು, ಕರ್ನಾಟಕ ರಾಜ್ಯದ
ವಿಧಾನಸಭೆಯ ಎಲ್ಲ ಶಾಸಕರುಗಳು, ಪರಿಷತ್ತಿನ ಸದಸ್ಯರುಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಎರಡೂ ಸದನಗಳಲ್ಲಿ ಚರ್ಚೆ ಮಾಡಿ ಈ ಕಾವೇರಿ ನದಿ ನೀರಿನ ವಿಷಯವಾಗಿ ಅಂತರರಾಜ್ಯ ಸಮಸ್ಯೆಯನ್ನು ಸಂಸತ್ತಿನಲ್ಲಿ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಇಲ್ಲಿ ರಾಜ್ಯದ ಒಳಗೆ ರಾಜ್ಯದ ಹಿತವನ್ನು ರಾಜ್ಯ ಸರ್ಕಾರ ಕಾಪಾಡಬೇಕಾಗಿದೆ. ಈ ಒಂದು ನಮ್ಮ ನಿರ್ಣಯವನ್ನು ಸರ್ಕಾರಕ್ಕೆ ನಾವು ತಿಳಿಸ್ತಾ ಇದ್ದೀವಿ. ಮೂರನೇದು, ಕರ್ನಾಟಕ ಸರ್ಕಾರ ರಾಜ್ಯದ ರೈತರ ಹಿತಕ್ಕೆ ಮೊದಲನೇದಾಗಿ ಆದ್ಯತೆ ನೀಡಬೇಕಾಗಿದೆ. ಬೆಳೆ ರಕ್ಷಣೆ, ಕುಡಿಯುವ ನೀರು ಎರಡನ್ನೂ ಕೂಡ ಸರ್ಕಾರ ಹೊಣೆ ಹೊತ್ತು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ. ನಾಲ್ಕನೇದು, ಜಲಸಂಪನ್ಮೂಲ ಸಚಿವರು ಇದೇ ಜಿಲ್ಲೆಯವರು ಆಗಿರುವ ಕಾರಣ ಸಂಪೂರ್ಣ ಜವಾಬ್ದಾರಿಯನ್ನು ಈ ವಿಷಯದಲ್ಲಿ ಸದನ ನಡೆಯುತ್ತಿರುವ ಈ ಸಮಯದಲ್ಲಿ ಸದನದ ಒಳಗೆ ಚರ್ಚಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು ರಾಜ್ಯದ ಜನಕ್ಕೆ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಂತರ ಅಕಸ್ಮಾತ್ ಕೋರ್ಟಿನಲ್ಲಿ ನಮಗೆ ವ್ಯತಿರಿಕ್ತವಾಗಿ ತೀರ್ಪು ಮತ್ತೆ ಮುಂದಿನ ಸೋಮವಾರ ಬರೋದೇ ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದರ ಹೊಣೆ ನೇರ ಕರ್ನಾಟಕ ಸರ್ಕಾರದ್ದೇ ಆಗಿರ್ತದೆ. ಯಾಕೆಂದರೆ ಪ್ರಸ್ತುತ ಕರ್ನಾಟಕದೊಳಗೆ ಕಾವೇರಿ ನದಿ ನೀರಿನ ವಿಷಯದ ಲಭ್ಯತೆ, ಸಂಗ್ರಹ, ಅರಿಯುವಿಕೆ ಈ ಎಲ್ಲ ಅಂಕಿ ಅಂಶಗಳು ತೆರೆದಿಟ್ಟ ಪುಸ್ತಕವೇ ಆಗಿದೆ. ಸತ್ಯಕ್ಕೆ ಭಾಳ ಹತ್ತಿರದಲ್ಲಿ ಸತ್ಯದ ವಿಚಾರವೇ ಆಗಿದೆ. ಇದನ್ನು ನ್ಯಾಯಾಲಯದ ಮುಂದೆ ಜವಾಬ್ದಾರಿಯುತವಾಗಿ ಪ್ರಸ್ತುತಪಡಿಸಿ ಅಲ್ಲಿ ಗೆಲುವು ತಗೊಳ್ಬೇಕಾದದ್ದು ಸರ್ಕಾರದ ಹೊಣೆ. ಅಲ್ಲಿ ಸಮರ್ಥತೆಯನ್ನು ಸರ್ಕಾರ ತೋರಿಸಬೇಕಾಗಿದೆ. ಇದು ನಮ್ಮ ಒತ್ತಾಯ ಕರ್ನಾಟಕ ಸರ್ಕಾರಕ್ಕೆ. ಹಾಗೆಯೇ ಮುಂದಿನ ಸೋಮವಾರ ಸುಪ್ರೀಂ ಕೋರ್ಟಿನಲ್ಲಿ ಮತ್ತೆ ಕಾವೇರಿ ನದಿ ನೀರಿನ ವಿಷಯದಲ್ಲಿ ಇದೇ ರೀತಿಯ ತೀರ್ಪು ಹೊರಬೀಳೋದೇ ಆದರೆ ನಾವು ರೈತ ಹಿತರಕ್ಷಣಾ ಸಮಿತಿಯ ವತಿಯಿಂದ ಎಲ್ಲ ಸಂಘಟಕರು ಹಾಗೆಯೇ ಎಲ್ಲ ಹೋರಾಟ ಬಂಧುಗಳು, ನಾಗರಿಕ ಬಂಧುಗಳು, ಪ್ರಗತಿಪರ ಸಂಘಟನೆಗಳು, ಅನ್ನ ಬೆಳೀಲಿಕ್ಕೆ ಭೂಮಿನ ನಂಬಿ ಬದುಕ್ತಾ ಇರ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರು, ಮಹಿಳೆಯರು, ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಸೋಮವಾರ ಮಂಡ್ಯ ನಗರಕ್ಕೆ ಆಗಮಿಸಬೇಕು. ಅವತ್ತು ನಮ್ಮ ಹೋರಾಟದ ಒಂದು ತೀವ್ರತೆಯನ್ನು ಕರ್ನಾಟಕ ಸರ್ಕಾರಕ್ಕೂ ತರಬೇಕು, ಸಂಸದರುಗಳಿಗೂ, ಇಡೀ ರಾಜ್ಯದ ಎಲ್ಲ ಸಂಸದರುಗಳಿಗೂ ಕೂಡ ತರುವಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏರ್ಪಾಡಾಗಬೇಕಾಗತ್ತೆ. ಅದಕ್ಕೆ ಪೂರ್ವ ಸಿದ್ಧತೆಯನ್ನು ನಾವು ಇಂದಿನಿಂದನೇ ಮಾಡಿಕೊಳ್ಬೇಕಾಗತ್ತೆ ಅನ್ನುವಂಥ ಕರೆಯನ್ನು ವಿನಮ್ರವಾಗಿ ನಮ್ಮ ಜನತೆಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಮಂಡ್ಯದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಕಾವೇರಿ ಕಿಚ್ಚು. ಕಾವೇರಿಗಾಗಿ ಮಣ್ಣು ತಿಂದು ವಿನೂತನವಾದಂಥ ಪ್ರೊಟೆಸ್ಟ್. CWME ಆದೇಶ ಪಾಲನೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಹೋರಾಟ ಮುಂದುವರೆದಿದೆ. ರಾಜ್ಯ ಸರ್ಕಾರದಿಂದ ರೈತರ ಬಾಯಿಗೆ ಮಣ್ಣು ತಿಂದು ಪ್ರತಿಭಟನೆ ನಡೆಸಲಾಗಿದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಹೋರಾಟ ನಡೆಯಿತು. ರಾಜ್ಯ ಸರ್ಕಾರದ ಮತ್ತು ಪ್ರಾಧಿಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯ ಮಣ್ಣು ತಿಂದು ರಾಜ್ಯ ಸರ್ಕಾರದ ವಿರುದ್ಧ ಗಮನ ಸೆಳೆದರು. ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡಲಾಗ್ತಿದೆ ಅಂತ ಗಂಭೀರ ಆರೋಪ ಮಾಡಿದರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬರಬಾರ್ದು ಅಂತ ಅವರು ಆಗ್ರಹಪಡಿಸಿದರು. ಸರ್, ಇವತ್ತಿನ ವಿಶೇಷ ಮಣ್ಣು ತಿನ್ನೋದು ಅಂದರೆ ಸುಮ್ಮನೆ ಅಲ್ಲ ಸ್ವಾಮಿ. ಈ ರಾಜ್ಯದ ಮುಖ್ಯಮಂತ್ರಿ, ಜಿಲ್ಲಾಧಿಕಾರಿಗಳು ಮತ್ತು SP ಅವರ ಒಂದು ಫೋನ್ ಕಾಲಿಂಗ್ ಸಭೆಯಲ್ಲಿ ಹೇಳ್ತಾ ಇದ್ರು. ನಾವು ಕೂಡ ನಿಮ್ಮ ಮಾಧ್ಯಮ ದೃಷ್ಟಿಯಲ್ಲೇ ಕೇಳಿಸ್ಕೊಂಡು ನೋಡ್ದು. ಮಂಡ್ಯದಲ್ಲಿ ಯಾರೋ ಫೋಕಸ್ ನೋಡೋಕ್ಕೆ ಅಥವಾ ಟಿ ವಿಲಿ ಬರೋಕ್ಕೆ, ಪೇಪರಲ್ಲಿ ಬರೋಕ್ಕೆ ಸ್ಟ್ರೈಕ್ ಮಾಡ್ತಾರೆ, ಅವ್ರ ಮೇಲೆ ಗಮನ ಇಡಿ ಅಂತ ಹೇಳಿದ್ರಂತೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ ಮತ್ತು ನನ್ನ ಆಗ್ರಹ ಕೂಡ ಇದೆ. ಸ್ವಾಮಿ, ಇವತ್ತು ಮಂಡ್ಯ ಜಿಲ್ಲೆ ರೈತರಿಗೆ ಜೀವಂತವಾಗಿ ಬಾಯಿಗೆ ಮಣ್ಣು ಹಾಕಿದ್ದೀರ. ಈ ನೈಜ ಪರಿಸ್ಥಿತಿಯನ್ನು ನಾವು ನಿಮಗೆ ನೈಜವಾಗಿ ಮಾಧ್ಯಮ ಮೂಲಕ ತೋರಿಸಿದ್ದೀವಿ. ಈ ಮಾತನ್ನು ನೀವು ಮಂಡ್ಯ ಹೋರಾಟಗಾರರ ಬಗ್ಗೆ, ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಹಗುರವಾಗಿ ತಗೋಬೇಡಿ. ಈ ಮಾತನ್ನು ನೀವು ವಾಪಸ್ ತಗೋಬೇಕು. ಯಾಕೆಂದರೆ ಇವತ್ತು ಮಂಡ್ಯ ಹೋರಾಟಗಾರರು, ಕಾವೇರಿ ಹೋರಾಟಗಾರರು, ಕನ್ನಡ ಚಳವಳಿದವರು, ಎಲ್ಲ ಇತರ ಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಮಾತಿಗೆ ಜೀವಂತ ರೈತರಿಗೆ ಬಾಯಿಗೆ ಮಣ್ಣಾಕುವ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ರೈತರ ಬಾಯಿಗೆ ಮಣ್ಣನ್ನು ಹಾಕ್ತಾ ಇರೋ ರಾಜ್ಯ ಸರ್ಕಾರಕ್ಕೆ ಅಂತೇಳಿ ನಾವೇ ಸದಾ ಮಣ್ಣು ತಿಂದು ಈ ರಾಜ್ಯದ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಾಯಿದ್ದೀವಿ. ನೀವು ಮಾತೆತ್ತರೆ
ನಾನು ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳ್ತೀವಿ. ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು. ಮದ್ದೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಇಂದು ತಾಲೂಕಿನ ತೋವಿನಕೆರೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಗೌರವ ಸಲ್ಲಿಸಿಲ್ಲ. ಅಲ್ಲಿಯ ಶಿಕ್ಷಕರು ಗೌರವ ತರುವ ರೀತಿ ನಡೆದುಕೊಂಡಿದ್ದಾರೆಂದು ಆರೋಪಿಸಿ ತೂವಿನಕೆರೆ ಗ್ರಾಮಸ್ಥರು ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶಿಕ್ಷಕಿಯರಾದ ಶೋಭಾ, ರಾಣಿ ಹಾಗೂ ಭಾಗ್ಯಲಕ್ಷ್ಮಿ ವಿರುದ್ಧ ಶಿಸ್ತು ಕ್ರಮ ವಹಿಸಬೇಕಂತ ಪ್ರತಿಭಟನೆ ನಡೆಯಿತು. ರಾಷ್ಟ್ರೀಯ ಹಬ್ಬಗಳ ದಿನಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಗೌರವ ಸಲ್ಲಿಸದೆ ಅಗೌರವ ತರುವ ಕೆಲಸವನ್ನು ಮಾಡಿರುವುದು ಅಮಾನವೀಯ ಸಂಗತಿ ಅಂತ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಆರೋಪಿಸಿ ಪ್ರತಿಭಟನೆ ನಡೆಸಿ ಬಳಿಕ ಶಿರಸ್ತೇದಾರ್ ರಾಘವೇಂದ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಜೊತೆಗೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಸ್ಕೂಲ್ ಶಿಕ್ಷಕರು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ. ಈ ವಿಚಾರವಾಗಿ ಈ ದಿವಸ ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮನವಿ ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಮುಖಾಂತರ ಸ್ಥಳಕ್ಕೆ ಬರಬೇಕಾಯ್ತು. ನಮ್ಮದು ಕೋರಿಕೆ ಏನಂದರೆ ಕೂಡಲೇ ಅವರು ಶಿಕ್ಷಕರು ಅಮಲತ್ ಮಾಡಬೇಕು. ಆಮೇಲೆ SC/ST ದೌರ್ಜನ್ಯ ಕಾಯ್ದೆಯಡಿ ಕೇಸ್ ದಾಖಲು ಮಾಡಬೇಕು. ಏನು 80 ವರ್ಷ ಸ್ವತಂತ್ರ ಕಳೆದ್ರು ದಲಿತರ ಮೇಲೆ ದೌರ್ಜನ್ಯ ತಪ್ಪಲಿಲ್ಲ. ಹಾಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಅಪಮಾನ ಎಸಗು ತಪ್ಪಲಿಲ್ಲ. ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಈಗ ನಮ್ಮ ದಲಿತ ಮುಖಂಡರಾದ ಮೂರ್ತಿ ಅವರು ಮಾತಾಡ್ತಾರೆ. ಮಹಾತ್ಮ ಗಾಂಧೀಜಿ ಭಾವಚಿತ್ರದ ಜೊತೆಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಕೂಡ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತಂತೇಳಿ ಸರ್ಕಾರದ ಸುತ್ತೋಲೆ ಸ್ಪಷ್ಟವಾಗಿದೆ. ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ಕೂಡ ಎಲ್ಲ ಮೊಬೈಲ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿ ವರ್ಷವೂ ಕೂಡ ನಾವೆಲ್ಲ ಟೆಲಿಕಾಸ್ಟ್ ಮಾಡ್ತಾನೆ ಇರ್ತೀವಿ. ಏನು ಸರ್ಕಾರ ಸುತ್ತೋಲೆನ ಆಗಿದ್ರೂ ಕೂಡ ಏನು ನಮ್ಮ ಮದ್ದೂರು ತಾಲೂಕು ಆತಗೂರು ಹೋಬಳಿಯ ತೂಬಣಗೆರೆ ಗ್ರಾಮದ ಅಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿನ ಶಾಲಾ ಶಿಕ್ಷಕರಿಂದ ಇದನ್ನು ಮರೆಮಾಚಿ ಕೇವಲ ಮಹಾತ್ಮ ಗಾಂಧೀಜಿ ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರ ಭಾವಚಿತ್ರ ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಡದೇ ಅಪಮಾನ ಮಾಡಿದ್ದಾರೆ. ಈಗ ನಾವು ಮಾನ್ಯ ತಹಸೀಲ್ದಾರ್ ಅಧ್ಯಕ್ಷತೆ ನಡೆಯುವಂಥ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಪ್ರತಿ ವರ್ಷನೂ ಕೂಡ ಅವರು ಮೀಟಿಂಗ್ ಕರೀತಾರೆ ಪೂರ್ವಭಾವಿಯಾಗಿ. ಈ ವೇಳೆ ದಲಿತ ಸಂಘಟನೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಯೋಗೇಶ್, ಕಾರ್ಯದರ್ಶಿ ರವಿಕುಮಾರ್, ಈಶ್ವರ್, ಶೇಖರೆ, ಮೂರ್ತಿ, ಶಿವಲಿಂಗಯ್ಯ, ರಾಜು, ರುದ್ರಯ್ಯ, ಧನಂಜಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಏಕರೂಪ ಸಮಾನ ಶಿಕ್ಷಣ ನೀತಿ ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನವೆಂಬರ್ 22ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಅವಧಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಳ ಚಂದ್ರಶೇಖರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು ರಾಜ್ಯ STMC ಸಂಘ, ಸರ್ಕಾರಿ ಶಾಲೆಗಳ ಹಿರಿಯ ವಿದ್ಯಾರ್ಥಿಗಳ ಬಳಗ ಮತ್ತು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಲಾಗುತ್ತದೆ ಅಂತ ಹೇಳಿದರು. ಕಳೆದ ವರ್ಷದ ಡಿಸೆಂಬರ್ನಲ್ಲಿ 3 ದಿನ ಉಪವಾಸ ಸತ್ಯಾಗ್ರಹ, ಜನವರಿ 26ರ ಕಪ್ಪುಬಾಟ ಪ್ರದರ್ಶನ, ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಐತಿಹಾಸಿಕ 1295 ಕಿಲೋಮೀಟರ್ ಪಾದಯಾತ್ರೆ ಮತ್ತು ಸಾವಿರಾರು ಸಾರ್ವಜನಿಕರ ಪಂಜಿನ ಮೆರವಣಿಗೆ ಮಾಡಲಾಗಿದೆ. ಆದರೂ ಸರ್ಕಾರ ಜವಾಬ್ದಾರಿಯುತವಾಗಿ ಸ್ಪಂದಿಸಿಲ್ಲ. ಹೀಗಾಗಿ ಈ ಹೋರಾಟವನ್ನು ತೀವ್ರಗೊಳಿಸಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದರು. ಸತ್ಯಾಗ್ರಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಸಮಸ್ಯೆಗಳನ್ನು ಬಗೆಹರಿಸಲು ಸಲ್ಲಿಕೆಯಾಗಿರುವ ಲಕ್ಷಾಂತರ ಅರ್ಜಿಗಳ ಪ್ರತಿಗಳಿಂದ ಮುಖ್ಯಮಂತ್ರಿಗಳ ಪ್ರತಿಮೆ ತುಲಭ ನಡೆಸಲಾಗುವುದು. ಸರ್ಕಾರಿ ಶಾಲೆ ನಮ್ಮ ಹಕ್ಕು ಮತ್ತು ಏಕರೂಪ ಶಿಕ್ಷಣ ನೀತಿ ಬೆಂಬಲಿಸುವ ದಲ್ಲಾಳಿಗಳಿಗೆ ಮತ ನೀಡುವುದಿಲ್ಲ ಎಂಬ ಪ್ರತಿಜ್ಞೆಯೊಂದಿಗೆ ಈ ಶಿಕ್ಷಣ ಕ್ರಾಂತಿಗೆ ಕರೆ ನೀಡಲಾಗಿದೆ ಅಂತ ಅವರು ತಿಳಿಸಿದರು. 2025ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನವೋದಯ ಎಕ್ಸಾಮ್ ಇತ್ತು 13ನೇ ತಾರೀಕು. ಆ ದಿನ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಮತ್ತು ಏಪ್ರಿಲ್ 11ನೇ ತಾರೀಕು ಮಂಡ್ಯ ಜಿಲ್ಲೆಯಾದ್ಯಂತ 1300 ಕಿಲೋಮೀಟ್ರಷ್ಟು ಪಾದಯಾತ್ರೆ ಮಾಡಿ ಎಲ್ಲ ಜನಗಳಿಗೂ ಅರಿವು ಮೂಡಿಸಿದ್ದೀವಿ. ಸರ್ಕಾರಿ ಶಾಲೆ ನನ್ನವ್ವ ಅಂತ ಒಂದು ಹೆಸರು ಕಟ್ಕೊಂಡು ಅದ್ರ ಕೆಳಗಡೆ ನಾವು ಪಾದಯಾತ್ರೆ ಮಾಡಿ ಹಳ್ಳಿ ಗ್ರಾಮೀಣ ಜನಕ್ಕೆ, ಸರ್ಕಾರಿ ಶಾಲೆ ಗ್ರಾಮೀಣ ಜನಕ್ಕೆಲ್ಲ ಅಲ್ಲಿ ಜನಗಳಿಗೆ ಅರಿವು ಮೂಡಿಸಿದ್ದೀವಿ. ಸಮಾನ ಶಿಕ್ಷಣ ಬೇಕು ಅಂತ. ಏನು ಖಾಸಗಿ ಶಾಲೆಗಳಲ್ಲಿ ಏನು ಶಿಕ್ಷಣ ಸಿಗ್ತದೆ ಅದು ಗ್ರಾಮೀಣ ಪ್ರದೇಶದಲ್ಲೂ ಶಿಕ್ಷಣ ಸಿಗಬೇಕು ಅಂತ ಅರಿವು ಮೂಡಿಸಿದ್ದೀವಿ ಜನಗಳಿಗೆಲ್ಲ. ಎಲ್ಲ ನಮ್ಮ ಪಾದಯಾತ್ರೆಗೆ ಬೆಂಬಲ ಕೊಟ್ಟು
ಎಲ್ಲ ಒಪ್ಕೊಂಡಿದ್ದಾರೆ, ನಿಜ ಇದು ಬೇಕೇ ಬೇಕು ನಮಗೆ ಅಂತ. ಸರ್ಕಾರಗಳು ಸ್ವಲ್ಪ ಹತ್ತತ್ರಕ್ಕೆ ಬಂದಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಅನುಕೂಲ ಮಾಡಬೇಕು ಅಂತ. ಈಗ ನವೆಂಬರ್ 28ಕ್ಕೆ ನವೋದಯ ಎಕ್ಸಾಮ್ ಇದೆ ರಾಜ್ಯಾದ್ಯಂತ. ಆವತ್ತು ನಮ್ಮ ಸಂತೋಷ್ ಗೌಡರು ಮತ್ತು ಕೆಲವು ಸ್ನೇಹಿತರುಗಳು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಏನು ನಾವು ಇವತ್ತು ರಾಜ್ಯಾದ್ಯಂತ ಪಂಜಿನ ಮೆರವಣಿಗೆಗೆ ನಮಗೆ ಸುಮಾರು 8-10 ಜಿಲ್ಲೆಯವರು ಬಂದು ಭಾಗವಹಿಸಿದರು. ಕೆಲವರೆಲ್ಲ ಮೆಸೇಜ್ ಕಳಿಸಿದರು ಯಶಸ್ವಿ ಆಗಲಿ ಅಂತ. ಅವ್ರನ್ನೆಲ್ಲ ಜೊತೆಗೂಡಿ ಫ್ರೀಡಮ್ ಪಾರ್ಕಲ್ಲಿ ನಾವು ನವೆಂಬರ್ 28ಕ್ಕೆ ಅನಿರ್ದಿಷ್ಟಾವಧಿ ಉಪವಾಸ ಕೂತ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಜಿಲ್ಲೆಯಾದ್ಯಂತ ಬೆಂಬಲ ಕೊಡಬೇಕು. ಕಾರಣ ಇಷ್ಟೇ, ರಾಜ್ಯದ 41,900 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲೂ LKGಯಿಂದ 5ನೇ ತರಗತಿವರೆಗೂ CBSE ಗುಣಮಟ್ಟದ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯ. ನಾವೀಗ ಸುಮಾರು ಮಂಡ್ಯ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿದಾಗ ಸುಮಾರು ಮೂಲಭೂತ ಸೌಕರ್ಯನೇ ಇಲ್ಲ. ಏನು ಯಾರ್ಯಾವುದೋ ಅನುದಾನದಲ್ಲಿ ಅವರವ್ರ ಅನುಯಾಯಿಗಳಿಗೆ ಏನೇನೋ ಕಟ್ಟಕ್ಕೆ ಕೊಟ್ಟಿರ್ತಾರಲ್ಲಿ, ಒಂದು ಅಡುಗೆ ಮನೆನೋ 2 ಕಕ್ಕಸ್ ಮನೆ ಕಟ್ಟೋದಕ್ಕೆ ಕೊಟ್ಟಿರ್ತಾರೆ. ಅಲ್ಲಿ ಬಾಗಿಲಿಲ್ಲ, ವಾಟರ್ ಟ್ಯಾಂಕ್ ಇಲ್ಲ, ನೀರಿನ ಸೌಲಭ್ಯ ಇಲ್ಲ. ಇಂಥವೆಲ್ಲ ನೋಡಿದ್ವಿ ನಾವು ಅವ್ಯವಸ್ಥೆನ. ಅದನ್ನೆಲ್ಲ ಸರಿಪಡಿಸಿ ಅಂತ ಹೇಳಿದ್ದೀವಿ. ಆವತ್ತಿನ ದಿವಸನೂ ನಾವು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಮತ್ತು ಪಂಜಿನ ಮೆರವಣಿಗೆ ನಮ್ಮದು ಯಶಸ್ವಿಯಾಗಿದೆ. ಎಲ್ಲ ಕಡೆಯೂ ಪ್ರಶಂಸೆ ಬರ್ತಾಯಿದೆ. ನೀವು ಮಾಡಿದ್ದು ಸರಿ. ಸುಮಾರು ರಾಜ್ಯಾದ್ಯಂತ 10-12 ಜಿಲ್ಲೆಗಳಿಂದ ಬಂದಿರೋ ಜನಗಳು ಆವತ್ತು. ಮತ್ತು ಪ್ರತಿ ಗ್ರಾಮ ಪಂಚಾಯತಿಲಿ 6ನೇ ತರಗತಿಯಿಂದ ನಾವು ಮೊದಲು ಏನು ಪಾದಯಾತ್ರೆ ಮಾಡೋದೋ ಅದೇ ಇದನ್ನು 12ನೇ ತರಗತಿವರೆಗೂ ವಸತಿ ಶಾಲೆ ನವೋದಯ ಮಾದರಿ. ಯಾಕೆ ಅಂತಂದರೆ ನಾವು 13ನೇ ತಾರೀಕು ಕಳೆದ ವರ್ಷ 25ನೇ ಇಸ್ವಿನಲ್ಲಿ 3,500 ಮಕ್ಕಳು ಎಕ್ಸಾಮ್ ಬರೆದಿದ್ರು ನವೋದಯಕ್ಕೆ. ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಸೀಟು? 80 ಸೀಟು. ಇನ್ನು 3,000 ಇನ್ನೂ ಎಷ್ಟು ಜನ? 120 3,000 ಚಿಲ್ಲರೆ ಜನಕ್ಕೆ ಅನ್ಯಾಯ ಆಯಿತು. ಅದಕ್ಕೋಸ್ಕರ ಪಂಚಾಯತಿ ಮಟ್ಟದಲ್ಲಿ ಒಂದೊಂದು ನವೋದಯ ಶಾಲೆ ರೀತಿ ತೆಗೀಲಿ, 12ನೇ ತರಗತಿವರೆಗೂ ವಿದ್ಯೆ ಕೊಡಲಿ. ನಾವು ಕೇಳೋದು ಇಷ್ಟೇ, ವಿದ್ಯೆ ಆರೋಗ್ಯ ಎರಡೂ ಫ್ರೀಯಾಗಿ ಕೊಡ್ಬೇಕು ಸರ್ಕಾರದವರು ಅಂತ. ಖಾಸಗಿ ಶಾಲೆಯಲ್ಲಿ ಏನು ಶಿಕ್ಷಣ ಕೊಡ್ತಾರೆ ಅದನ್ನಿಲ್ಲೇ ಕೊಡಲಿ. ಗ್ರಾಮೀಣ ಪ್ರದೇಶಕ್ಕೆ ಎಷ್ಟು ಜನ ಲಕ್ಷ 1,000 50,000 ಈ ಥರ ಎಲ್ಲ ಫೀಸ್ ಕಟ್ಟಿಗೆ ಓದ್ಸೋಕ್ಕಾಯ್ತದೆ? ಎಲ್ರಿಗೂ ವಿದ್ಯೆ ಸಿಗಬೇಕು ಅಂತ ನಮ್ಮ ವಾದ. ಈಗ ಶಿಕ್ಷಣ ಇಲಾಖೆಯಲ್ಲಿ ಕೆಲವ್ರ ಕಡೆ ಮಾಸ್ಟರ್ ಇಲ್ಲ ಅಂತಾರೆ, 80,000 ಕೊರತೆ ಇದೆ ಅಂತಾರೆ. ಮಾಡ್ಕೊಳ್ಳಿ, ಯಾರು ಬೇಡ ಅಂತಂದರು. ಕೆಲವು ಸಬ್ಜೆಕ್ಟ್ಗಳಿಗೆ ಮಾಸ್ಟ್ರೇ ಇಲ್ಲ ಅಲ್ಲಿ. ಈಗ ಹಳ್ಳಿಗಳಲ್ಲಿ ಬೇಕಾದಷ್ಟು ದಾನಿಗಳಿದ್ದಾರೆ. ಉದಾಹರಣೆಗೆ ನಮ್ಮೂರಲ್ಲೇ ಹೇಳ್ತೀನಿ, ಮನೆ ಮಕ್ಕಳ ಮನೆ ಅಂತ ಮಾಡಿದ್ದಾರೆ. ಒಬ್ಬರು ಟೀಚರ್ಗೆ ಸಂಬಳ ಕೊಡ್ತಾಯಿದ್ದಾರೆ ಅವರು, ಇನ್ನೊಬ್ಬರು ಅಟೆಂಡರ್ಗೆ ಸಂಬಳ ಕೊಡ್ತಾಯಿದ್ದಾರೆ. ಇಂಗ್ಲೀಷ್ ಮೀಡಿಯಮ್ ಬೇಕು ಅಂತ ಸೇರಿಸಿರೋದು. ಅನುಮತಿ ಕೇಳೋರು ಅನುಮತಿನೇ ಕೊಟ್ಟಿಲ್ಲ ಶಿಕ್ಷಣ ಇಲಾಖೆಯವರು. ಯಾರೋ ಸಂಬಳ ಕೊಡ್ತಾರೆ, ಊರಿನ ದಾನಿಗಳು ಬೇಕಾದಷ್ಟು ಜನ ಇದ್ದಾರೆ ಸರ್ ಅಂಥವರು. ಈ ಮೇಲ್ಕೋಟೆ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಅರವಿಂದ್ ಅಂತ ಒಬ್ಬರಿದ್ದಾರೆ. ಅವರು ಸುಮಾರು ಇಲ್ಲ ಅಂದರೂ ಇವತ್ತು ನೀವೆಲ್ಲ ಕೇಳ್ಕೊಂಡ್ರೆ ಹೇಳೋ ಸರಿ ಹೋಗ್ಬೋದದು. 19-20 ಕೋಟಿ ಖರ್ಚು ಮಾಡೋರ ಕಾನ್ಸ್ಟಿಟ್ಯೂನ್ಸಿಗೆ. ಈಗ ಮಾಣಿಕಳ್ಳಿಯವರವರು ಅಲ್ಲಿ ಆ ಶಾಲೆಗೆ ಬಣ್ಣ ಹೊಡ್ಸೋದಕ್ಕೆ 10 ಲಕ್ಷ ಕೊಟ್ಟಿದ್ದಾರೆ. ಪಕ್ಕ ಗೌಡಗೆರೆ ಅಂತ ಇದೆ. ಮೊನ್ನೆ ಅವ್ರದ್ದು ಪೇಪರಲ್ಲೆಲ್ಲ ಬಂದಿತ್ತು, ನೋಡಿದರೆ ಏನೋ ಗೊತ್ತಿಲ್ಲ. ಗೋಷ್ಠಿಯಲ್ಲಿ ರೈತ ಸಂಘದ ಬನ್ನೂರು ನಾರಾಯಣ್, ಶಿವರಾಮು, ತುಮಕೂರು ಯೋಗೇಶ್, ಸಂತೋಷ್ ಮಂಡೇಗೌಡ, ಧನುಷ್ ಗೌಡ ಇದ್ದರು.
ಹೊಸ ಕನಿಷ್ಠ ವೇತನ ಜಾರಿ ಮಾಡಲು ಆಗ್ರಹಿಸಿ ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತ್ಗಳ ಮುಂದೆ ಧರಣಿ ಸತ್ಯಾಗ್ರಹ ಮಂಡ್ಯದಲ್ಲೂ ಕೂಡ ನಡೆಯಿತು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಮತ್ತು CITU ಸಂಯೋಜಿತ ಸಂಘಟನೆ ವತಿಯಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು. ಗ್ರಾಮ ಪಂಚಾಯಿತಿ ನೌಕರರಿಗೆ ವೈಜ್ಞಾನಿಕ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ ಜಾರಿಗೊಳಿಸಬೇಕೆಂದು ಕಳೆದ 21-22ರ ಸಾಲಿನಿಂದ ಸರ್ಕಾರದ ಗಮನ ಸೆಳೆಯಲು ನ್ಯಾಯಾಲಯದಲ್ಲಿ ಮತ್ತು ನ್ಯಾಯಾಲಯದ ಹೊರಗೆ ಹೋರಾಟ ಮಾಡ್ತಾ ಬಂದಿದ್ದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಅವರು ಹೇಳಿದರು. ಗ್ರಾಮ ಪಂಚಾಯತ್ ನೌಕರರ ಸಂಘಟನೆ CITU ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲೇಬೇಕು. ನಿವೃತ್ತಿ ಹೊಂದಿದವರಿಗೆ ಉಪಧನ ನೀಡಲೇಬೇಕು. ಕನಿಷ್ಠ ವೇತನ ಪರಿಷ್ಕರಣೆ ತಕ್ಷಣ ಜಾರಿಗೆ ತರಲೇಬೇಕು. ಹೊಸದಾಗಿ ಸದನ ಸಮಿತಿ ರಚಿಸಿ ಕನಿಷ್ಠ ವೇತನ ಉಳಿಯಲು ಹೊರಟಿರುವ DK ಶಿವಕುಮಾರ್ ಅವರಿಗೆ ಧಿಕ್ಕಾರ. ಈ ಕೂಡಲೇ ವೇತನ ಪರಿಷ್ಕರಣೆ ಜಾರಿಗೆ ಬರಲೇಬೇಕು. ಸರ್ಕಾರ ಈ ಕೂಡಲೇ ವೇತನ ಪರಿಷ್ಕರಣೆ ಜಾರಿ ಮಾಡಲೇಬೇಕು. ಹೊಸ ಕನಿಷ್ಠ ವೇತನ ಜಾರಿಗಾಗಿ ನಮ್ಮ ಹೋರಾಟ. ಹೊಸ ಕನಿಷ್ಠ ವೇತನ ಜಾರಿಗಾಗಿ ನಮ್ಮ ಹೋರಾಟ. ವೇತನವನ್ನ ತಕ್ಷಣ ಕೊಡಲೇಬೇಕು. ನೌಕರರ ಪರವಾಗಿ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು. ಬಾಕಿ ಉಳಿಸಿಕೊಂಡಿರುವ ವೇತನವನ್ನು ಕೂಡಲೇ ಕೊಡಲೇಬೇಕು. ಮಂಡ್ಯ ಜಿಲ್ಲಾ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಂದಾಬಾದ್ CITU ಜಿಂದಾಬಾದ್. ನೌಕರರಿಗೆ ಅನುಮೋದನೆ ನೀಡಲೇಬೇಕು. ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಅನುಸೂಚಿತ ಉದ್ದಿಮೆಗೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಸರ್ಕಾರವು 28/7/2022ರಂದು ಹೊರಡಿಸಿದ್ದ ಅಧಿಸೂಚನೆಯನ್ನು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಂಖ್ಯೆ 13103303 ಸಲ್ಲಿಸಲಾಯಿತು. ಈ ಪ್ರಕರಣಗಳಲ್ಲಿ 26/9/2023, 10/10/2023 ಮತ್ತು 10/12/2023ರ ತೀರ್ಪುಗಳಲ್ಲಿ ಸದರಿ ಅಧಿಸೂಚನೆಗಳನ್ನು ರದ್ದುಪಡಿಸಿ ಟಫ್ರಾ ಬ್ರೇಟ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಮಾರ್ಗಸೂಚಿಗಳನ್ನು ಅನುಸರಿಸಿ ಕನಿಷ್ಠ ವೇತನ ಹೊರಡಿಸುವಂತೆ ಆದೇಶಿಸಿತು ಅಂತ ಅವರು ಹೇಳಿದರು. ಸರ್ಕಾರವು ಕನಿಷ್ಠ ವೇತನ ಜಾರಿ ಮಾಡಿರುವ ಆದೇಶದಂತೆ ದಿನಾಂಕ 22/5/2026ರಿಂದ ಅನ್ವಯವಾಗುವಂತೆ ವೇತನ ಜಾರಿ ಮಾಡಬೇಕಂತ ಅವರು ಒತ್ತಾಯ ಮಾಡಿದರು. ಸ್ವಚ್ಛ ವಾಹಿನಿಯನ್ನು ಒಳಗೊಳ್ಳಬೇಕು. ಅದರವ್ರನ್ನ ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನು ಕೂಡ ಒಳಗೊಳ್ಳಬೇಕು. ಆದ್ರೆ ಇವರೆಲ್ಲರಿಗೂ ಅನ್ವಯ ಆಗುವ ರೀತಿಯಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆಯನ್ನ ಮಾಡಿದ್ರು. ಆ ಪ್ರಕಾರ 60% ವೇತನ ಹೆಚ್ಚಳ ಆಗಿತ್ತು. ಕೆಲವರಿಗೆ ಅಕೌಂಟಿಗೆ ಅಮೌಂಟ್ ಕೂಡ ಬಂದಿತ್ತು. ಇನ್ನು ಕೆಲವರಿಗೆ ಅಮೌಂಟ್ ಇನ್ನು ಕೆಲವು ಪಂಚಾಯಿತಿಗಳು ಹಾಕಿರಲಿಲ್ಲ. ಆದರೆ ಸರ್ಕಾರ ಕನಿಷ್ಠ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಏನು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂತ್ರಿಗಳು ಆವಾಗ ಅಧಿಸೂಚನೆಯನ್ನು ಹೊರಡಿಸಿದ್ರು. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಕೆಲವು ಮಾಲೀಕ ವರ್ಗ ಅದನ್ನ ಪ್ರಶ್ನೆ ಮಾಡಿ ಆ ಅಧಿಸೂಚನೆಯನ್ನ ಸಚಿವ ಸಂಪುಟದಲ್ಲಿ ಹೊಸದಾಗಿ ಒಂದು ಸದನ ಸಮಿತಿಯನ್ನ ರಚನೆ ಮಾಡಿ ಅದನ್ನ ಪುನಃ ಪರಿಷ್ಕರಣೆ ಮಾಡಬೇಕು, ಹಣಕಾಸು ಕೊರತೆ ಅಂತ ಹೇಳಿ ಹೊರಟಿದ್ದಾರೆ. ಇದು ಅತ್ಯಂತ ಅಕ್ಷಮ್ಯ ಮತ್ತೆ ಅನ್ಯಾಯ ಕೂಡ. ದುಡಿಯುವ ವರ್ಗವನ್ನ ನಿಕೃಷ್ಟವಾಗಿ ಕಾಣುವ ವ್ಯವಸ್ಥೆಗೆ ಕಳೆದ 10 ವರ್ಷದಿಂದ ಕನಿಷ್ಠ ವೇತನ ಹೆಚ್ಚಳ ಮಾಡಿರಲಿಲ್ಲ. ಹಾಗಾಗಿ ಕನಿಷ್ಠ 10 ವರ್ಷದಿಂದ ಮಾಡದೇ ಇರೋದು ಮತ್ತೆ 2022ರಿಂದ ಇಲ್ಲಿವರೆಗೆ 4 ವರ್ಷದಲ್ಲಿ ಸಾಕಷ್ಟು ಬೆಲೆ ಏರಿಕೆಗಳು ಇನ್ನೂ ಹೆಚ್ಚಾಗಿದ್ದಾವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಬೆಲೆ ಏರಿಕೆ ಅವಹೇಣಿಹಾಟದಲ್ಲಿ ಬಲಿಯಾಗ್ತಾ ಇರೋದು ದುಡಿಯುವ ವರ್ಗ, ಕಾರ್ಮಿಕ ವರ್ಗ. ಅದರಲ್ಲೂ ಗ್ರಾಮ ಪಂಚಾಯತ್ ನೌಕರರು ಸಾಕಷ್ಟು ಹೋರಾಟಗಳನ್ನ ರಾಜ್ಯ ಸರ್ಕಾರದ ಮುಂದೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಅದನ್ನ ಪರಿಗಣಿಸಿ ಕೂಡ ಅವ್ರನ್ನ ಸೇರ್ಪಡೆ ಮಾಡಿ ಇವತ್ತು ಬಿಲ್ ಕಲೆಕ್ಟರು ಮತ್ತೆ ವಾಟರ್ಮನ್ಗಳಿಗೆ, ಅಟೆಂಡರ್ಗಳಿಗೆ, ಕಂಪ್ಯೂಟರ್ ಆಪರೇಟರ್ಗಳಿಗೆ, ಇವರಿಗೆಲ್ಲ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆಲ್ಲ ಅನುಕೂಲ ಆಗುವ ರೀತಿಯಲ್ಲಿ ವೇತನ ಪರಿಷ್ಕರಣೆ ಆಗಿತ್ತು. ಆದ್ರೆ ಇವತ್ತು ಅದನ್ನ ವಾಪಸ್ ತಗೋಬೇಕು ಅನ್ನುವಂತ ಒಂದು ಹುನ್ನಾರ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಅದು ಆಗಬಾರ್ದು. ವೇತನ ಪರಿಷ್ಕರಣೆ ಏನಿದೆ, ಹೊಸದಾಗಿ ವೇತನ ಜಾರಿ ಮಾಡಬೇಕು. ಆ ವೇತನ ಅವರಿಗೆ ಸಿಗಬೇಕು. ಈಗಾಗಲೇ ಕೊಟ್ಟಿರೋರಿಗೆ ವಾಪಸ್ ತಗೊಳ್ಳೋ ಪ್ರಯತ್ನ ಮಾಡಬಾರ್ದು. ಈ ಹಿಂದೆ ಏನು ಮೇ 22ರಲ್ಲಿ ಅಧಿಸೂಚನೆ ಹೊರಡಿಸಿದ್ದಾರೆ ಕನಿಷ್ಠ ವೇತನ ಪರಿಷ್ಕರಣೆಗೆ, ಅದನ್ನ ವಾಪಸ್ ತಗೋಬಾರ್ದು. ಅದನ್ನೇ ಜಾರಿ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಕಡೆ ಇಡೀ ಜಿಲ್ಲಾ ಪಂಚಾಯಿತಿಗಳ ಕಚೇರಿಗಳ ಮುಂದೆ ಅನಿರ್ದಿಷ್ಟವಾಗಿ ಅಂದರೆ ಬೆಳಗ್ಗೆಯಿಂದ
ಸಂಜೆವರೆಗೂ ಕೂಡ ಒಂದು ಪ್ರತಿಭಟನೆಯಲ್ಲಿ ಎಂ ಶಿವಕುಮಾರ್ ಮತ್ತು ಬಸವರಾಜ್ ಹಾಗೂ ಇನ್ನಿತರ ಮುಖಂಡರು ಕೂಡ ಪಾಲ್ಗೊಂಡಿದ್ದರು. ಮಂಡ್ಯ ನಗರದ ಶಂಕರಪುರದಲ್ಲಿ ಉಚಿತ ವಿಶೇಷ ಆರೋಗ್ಯ ತಪಾಸಣೆ ಮೇಳದಲ್ಲಿ ಒಟ್ಟು 1983 ಮಂದಿ ಹೊರ ರೋಗಿಗಳಾಗಿ ಚಿಕಿತ್ಸೆ ಪಡೆದರು. ವಿವಿಧ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ತಪಾಸಣೆ ನಡೆಸಿ ಅಗತ್ಯ ಇರುವವರಿಗೆ ಉನ್ನತ ಚಿಕಿತ್ಸೆಗಾಗಿ ವಿವಿಧ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡಲಾಯಿತು. ತಪಾಸಣೆ ಆಗಿದೆ. ಈಗ ತಿಂಗಳಿಗೆ ಸುಮಾರು 250ಕ್ಕಿಂತ ಹೆಚ್ಚು ಜನ ಅದನ್ನು ಸಹ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ತಮಗೇನಾದರೂ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಯಾರಿಗೂ ಹಾಕಬಾರ್ದು ತಗೊಂಡು ಬಂದಿದೆ ಆದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಬಿಟ್ಟು ಕೊಡ್ತಾರೆ. ಇಂಥದನ್ನು ಸುಮಾರು 21 ದರ್ಜೆಗೇರಿಸಿದ್ದಾರೆ. ಈಗ ಕಾರ್ಡಿಯಾಲಜಿ ಆಗಿರ್ಬೋದು, ಯೂರಾಲಜಿ ಆಗಿರ್ಬೋದು. ಮಹಿಳೆಯರಲ್ಲಿ ಗರ್ಭಗಂಡದ ಕ್ಯಾನ್ಸರ್ ಪತ್ತೆಗಾಗಿ 60 ಮಂದಿಗೆ ಪ್ಯಾಪ್ ಸ್ಮಿಯರ್ ಪರೀಕ್ಷೆ ಮಾಡಲಾಯಿತು. ಕಿದ್ವಾಯಿ ಆಸ್ಪತ್ರೆಗೆ ಉನ್ನತ ಚಿಕಿತ್ಸೆಗಾಗಿ 2 ಮಂದಿಯನ್ನು ಕಳಿಸಲಾಯಿತು. ಕಣ್ಣು, ಕಿವಿ, ಮೂಗು ಮತ್ತು ಗಂಟಲು ತಪಾಸಣೆ ನಡೆಸಿ ಉನ್ನತ ಚಿಕಿತ್ಸೆಗಾಗಿ ಮಿಮ್ಸ್ಗೆ 1 ಹಾಗೂ ಏಮ್ಸ್ಗೆ 3 ಕಳಿಸಲಾಯಿತು. ಮೂಳೆ ಶಸ್ತ್ರಚಿಕಿತ್ಸೆಗಾಗಿ 1 ಏಮ್ಸ್ಗೆ ಶಿಫಾರಸು ಮಾಡಲಾಯಿತು. ಮೇಳದಲ್ಲಿ ಸಾರ್ವಜನಿಕರಿಗೆ 1092 ಕನ್ನಡಕಗಳನ್ನು ವಿತರಿಸಲಾಯಿತು ಮತ್ತು 11 ಮಂದಿ ರಕ್ತದಾನ ಮಾಡಿದರು. ಮೇಳದಲ್ಲಿ ವಿವಿಧ ಭಾಗಗಳಲ್ಲಿ ತಪಾಸಣೆ ನಡೆಸಿದ ಬಳಿಕ ಒಟ್ಟು 64 ಮಂದಿ ರೋಗಿಗಳನ್ನು ಉನ್ನತ ಚಿಕಿತ್ಸೆಗಾಗಿ ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ ಕಳಿಸಲಾಯಿತು. ಮಂಡ್ಯ ನಗರದ 1ನೇ ವಾರ್ಡಿಂದ 5ನೇ ವಾರ್ಡ್ವರೆಗೂ ಸರಿಸುಮಾರು 4,000 ಜನಕ್ಕೆ ಉಚಿತವಾದ ಆರೋಗ್ಯ ತಪಾಸಣೆ ಮತ್ತು ಉಚಿತವಾಗಿ ಮಾತ್ರೆ ಕೊಡೋದು, ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಂದು ದಿನ ಸಂಬಂಧಪಟ್ಟ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸುವಂಥ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವೇನಂದರೆ ನಗರದ ಜನಕ್ಕೆ ಆರೋಗ್ಯವನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಅದಕ್ಕಾಗಿ ಪ್ರತಿ ಮನೆಯಲ್ಲೂ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತೇಳಿ ನಾವು ಇವತ್ತು ಭಾಳ ದೊಡ್ಡ ಮಟ್ಟದ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿ ಇದಕ್ಕೆ ನಮ್ಮ ಆದಿಚುಂಚನಗಿರಿ ಹಾಸ್ಪಿಟ್ಲವರು, ಕಿದ್ವಾಯಿ ಹಾಸ್ಪಿಟ್ಲವರು ಕೈ ಜೋಡಿಸಿ ಅವರು ಬಂದು ಇಲ್ಲಿ ಕ್ಯಾನ್ಸರ್ ಇರ್ಬೋದು, ಮಹಿಳೆಯರಿಗೆ ಸಂಬಂಧಿಸಿದ ಕಾಯಿಲೆಗಳಿರ್ಬೋದು, ಸಣ್ಣ ಪುಟ್ಟ ಕಾಯಿಲೆಯಿಂದ ಹಿಡಿದು ಎಲ್ಲ ರೀತಿಯ ಕಾಯಿಲೆಗಳಿಗೂ ಶಸ್ತ್ರಚಿಕಿತ್ಸೆ ಮತ್ತು ಉಚಿತವಾಗಿ ಮಾತ್ರೆ ಕೊಡೋದು ಮತ್ತು ಕನ್ನಡಕ, ಅದರಲ್ಲೂ ಇವತ್ತು ಒಂದು 600 ಜನಕ್ಕೆ ಉಚಿತ ಕನ್ನಡಕ ಕೊಟ್ಟಿದ್ದೀವಿ. ಯಾರಿಗಾದರೂ ಆಪ್ರೇಷನ್ ಆಗಬೇಕು ಅಂದರೆ ಅದು ಹೆಚ್ಚಿಗೆ ಅದನ್ನು ಮಾಡಿಸ್ತೀವಿ. ಇವತ್ತು ಇದಕ್ಕೆ ನಾನು ಜಿಲ್ಲಾ ಆಸ್ಪತ್ರೆ ತಂಡಕ್ಕೆ, ಕಿದ್ವಾಯಿ ಅವರಿಗೆ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಹೇಳ್ತೀನಿ. ಉಚಿತ ಆರೋಗ್ಯ ತಪಾಸಣೆ ಮೇಳವು ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಅದು ಕೂಡ ಯಶಸ್ವಿ ಆಯಿತು ಅಂತ ತಿಳಿದು ಬಂತು. ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ನೇತೃತ್ವದಲ್ಲಿ ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ವೀರಪ್ಪ ಅವರು ಆಗಸ್ಟ್ 27 ಮತ್ತು 22ರಂದು ಮದ್ದೂರು ತಾಲೂಕಿಗೆ ಭೇಟಿ ನೀಡಿ ವಿವಿಧ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಲಿದ್ದು, ಈ ಹಿನ್ನೆಲೆಯಲ್ಲಿ ಪ್ರಕರಣ ಮತ್ತು ಸಾರ್ವಜನಿಕರ ದೂರುಗಳ ಗುಣಮಟ್ಟದ ವಿಲೇವಾರಿಗೆ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಉಪಲೋಕಾಯುಕ್ತರ ನ್ಯಾಯಮೂರ್ತಿ ಜಿಲ್ಲೆಯ ಮದ್ದೂರು ತಾಲೂಕಿಗೆ ಭೇಟಿ ನೀಡಲಿರುವುದರಿಂದ ಮದ್ದೂರು ತಾಲೂಕಿಗೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿ ತನಿಖೆಗೆ ಬಾಕಿ ಇರುವ ದೂರುಗಳ ಪ್ರಕರಣ ವಿಚಾರಣೆ ಸಂಬಂಧ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಉಪಲೋಕಾಯುಕ್ತರ ಭೇಟಿ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಪೂರ್ವ ಸಿದ್ಧತೆ, ಶಿಷ್ಟಾಚಾರ, ಭದ್ರತೆ, ವಸತಿ, ಸಭಾಂಗಣ ವ್ಯವಸ್ಥೆ ಹಾಗೂ ವಿವಿಧ ಇಲಾಖೆಗಳ ಜವಾಬ್ದಾರಿಗಳ ಕುರಿತು ಕುಮಾರ್ ಅವರು ಖಡಕ್ ಎಚ್ಚರಿಕೆಯನ್ನು ನೀಡಿದರು. ನಮಗೆ ಇಂಟ್ರೆಸ್ಟ್ ಇದೆ 45 ಇದೆ. 45 45 ಕೂಡ 45 ಫೈಲ್ ಮಾಡ್ಕೊಳ್ಳಿ. ಅದನ್ನು ಮಾಡಿಕೊಂಡು ಕ್ಲೀನಾಗಿ ಬಂದು ಅವ್ರು ಹೇಳಿದರೆ ಕುಮಾರ್ ಹೇಳಿದ್ರೆ ನಿನಗೆ ಎಕ್ಸ್ಪ್ಲೈನ್ ಮಾಡಿ ಇದಂತದ್ದು ಹೇಳಿ. ಸೊ ಅದನ್ನು ಬಿಟ್ಟು ಅದನ್ನ ಇನ್ನೇನು ಸುಳ್ಳು ಹೇಳೋದು, ಏನೋ ಫೈಲ್ ಸರಿಯಾಗಿ ತರದೇ ಇರೋದು ಮಾಡಿದ್ರೆ ಆ ಥರ ಆಗುತ್ತೆ. ಸೊ ಈ ಪರ್ಪಸ್ ಅಂದರೆ ಈ ವಿಸಿಟಿಂದ ಎಷ್ಟು ಕೇಸ್ ಡಿಸ್ಪೋಸ್ ಆಗುತ್ತೆ ಅನ್ನೋದು ಮುಖ್ಯ. ದಯವಿಟ್ಟು ನೀವು ಸರಿಯಾಗಿ ಮಾಹಿತಿ ಕೊಟ್ಟರೆ ಕೇಸ್ ಡಿಸ್ಪೋಸ್ ಆಗುತ್ತೆ, ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಅಂತ ಕೇಸ್ ಡಿಸ್ಪೋಸ್ ಆಗಲ್ಲ, ಮುಂದಕ್ಕಾಗುತ್ತೆ. ಸೊ ಹಾಗಾಗಿ ಕ್ವಾಲಿಟಿ ಡಿಸ್ಪೋಸಲ್ ಆಗಬೇಕಂದ್ರೆ ನಿಮಗೆ ಬಂದಿರೋಂಥ ನೋಟಿಸ್ಗೆ ಸಂಬಂಧಪಟ್ಟಂತೆ ಈಗ ಕ್ಲೀನಾಗಿ ಸ್ಟಡಿ ಮಾಡಿಕೊಂಡು ಪ್ರತಿಯೊಂದು ಕೇಸಿಗೆ ಒಂದು ಫೈಲ್ ಮಾಡಿಕೊಂಡು ಆ ಫೈಲಲ್ಲಿ ಏನೇನು ಬೇಕು ಅನೆಕ್ಸಸ್ಗೆ ಸಂಬಂಧಪಟ್ಟಂತೆ ಒಂದು ಫ್ಲಾಗ್ ಹಾಕ್ಕೊಂಡು ಅವರಿಗೆ ಕೊಡಬೇಕಾಗಿರೋದನ್ನ ಸಪ್ರೇಟ್ ಇನ್ನೊಂದು ಜೆರಾಕ್ಸ್ ತಗೊಂಡು ಅದನ್ನ ಸರ್ಟಿಫೈಡ್ ಮಾಡಿಕೊಂಡು ರೆಕಾರ್ಡ್ ಫೈಲ್ ಕೊಡಬೇಕು. ಹಿಂಗಿದೆ ಸರ್, ಈಗ ಕೋರ್ಟಲ್ ಸ್ಟೇ ಇದೆ ಅಂತ ಹೇಳಿ ಸ್ಟೇ ಕಾಪಿ ಕೊಡಬೇಕಲ್ಲಿ, ಸ್ಟೇ ಇದೆ ಓರಲ್ಲಿ ಹೇಳೋದಲ್ಲ. ಸೊ ಆ ಥರ ನೀವು ಡಿಸ್ಪೋಸಲ್ಗೆ ಸಂಬಂಧಪಟ್ಟಂತೆ ಮಾಡಬೇಕು. ಎಲ್ಲ ಆಫೀಸಸ್ ಅಷ್ಟೇ, ಯಾರ್ಯಾರಿಗೆ ನೋಟಿಸ್ ಬಂದಿದೆ ಅದನ್ನು ಮಾಡಿ. ಎರಡನೇದು, ಸಭೆಯಲ್ಲಿ ಜಿಲ್ಲಾ ನಗರ ಅಭಿವೃದ್ಧಿ ಕೋಶದ ಯೋಜನಾಧಿಕಾರಿ ಚಂದ್ರಶೇಖರ್, ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಬ್ಯಾಟರಾಯಗೌಡ, ರವಿಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಿದ್ದರು.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ